ನೋಡಿ SC/ST ಮೇಲೆ ಏನಾದರೂ ಅನ್ಯಾಯ ಆದರೆ ಅಟ್ರಾಸಿಟಿ ಕೇಸ್ ಕೊಟ್ಟರೆ ಕಂಪಲ್ಸರಿ ಪೊಲೀಸವರು ತಗೋಬೇಕು ಮತ್ತು ಇಮಿಡಿಯೇಟ್ ಆ್ಯಕ್ಷನ್ ತಗೋಬೇಕು. ಆದರೆ ಹೈದರಾಬಾದಲ್ಲಿ ಒಂದು ಘಟನೆ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಪೊಲೀಸರು ಆ್ಯಕ್ಷನನ್ನು ತಗೊಳ್ಳೋದಿಲ್ಲ ಬಿಕಾಸ್ ಆಫ್ ಮಾರ್ವಾಡಿ ಅಂತ. ಹೈದರಾಬಾದಲ್ಲಿ ಏನು ಮಾರ್ವಾಡಿ ಇತ್ತೀಚೆಗೆ ಒಂದು ಗೋ ಬ್ಯಾಕ್ ಮಾರ್ವಾಡಿ ಅನ್ನೋದು ಟ್ರೆಂಡ್ ಆಗಿತ್ತು, ಒಂದು ಅಭಿಯಾನ ನಡೆಸಿದ್ರು ಅಲ್ಲಿನ ಲೋಕಲ್ ಅವರೆಲ್ಲ, ತೆಲಂಗಾಣ ಅವರೆಲ್ಲ ಸೇರಿಕೊಂಡು. ಅದು ಯಾಕೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನಮ್ಮ ಕರ್ನಾಟಕದಲ್ಲಿ ಏನಾಗ್ತಿದೆ ಹಂಗಂದ್ರೆ, ನಾವು ಕೂಡ ಕನ್ನಡಿಗರು ಗೋ ಬ್ಯಾಕ್ ಮಾರ್ವಾಡಿ ಮಾಡಬೇಕಾ ಅಥವಾ ಏನು? ಮೇಯ್ನಾಗಿ ಅಲ್ಲೊಂದು ಸೀರೆಯನ್ನು ಕದಿಯಕ್ಕೆ ಹೋಗಿರ್ತಾರೆ ಯಾರೊಬ್ರು ಲೇಡಿ, ಅವರು ಒಂದು ವಯಸ್ಸು ನೋಡಿದ್ರೆ 35ರಿಂದ 40 ಇರುತ್ತೆ. ಸೊ ಅವರು ಸೀರೆನ ಕದ್ರ ಬಿಟ್ರ ಅವೆಲ್ಲ ಸೆಕೆಂಡ್ರಿ ಆಯಿತು, ನಿಜವಾದ ಕಳ್ಳಿನೇ ಅನ್ಕೊಳ್ಳಿ. ಸೊ ಕಳ್ಳಿ ಆದರೂ ಕೂಡ ಒಂದು ಮಹಿಳೆ ಅನ್ನೋದು ನೋಡದೆ ಕಾಲಲ್ಲಿ ಒದ್ದಿದ್ದಾರೆ, ಅದರಲ್ಲೂ ಕೂಡ ಶೂ ಕಾಲಲ್ಲಿ. ಅದೇ ಒಂದು ಹುಡುಗ ಆಗಿದ್ದರೆ ಅವ್ನು ಒದಿಲಿ, ಅವ್ನು ರಕ್ತ ಬರೋಂಗೆ ಹೊಡಿಲಿ, ರಾಡ್ ತೊಗೊಂಡು ಹೊಡಿಲಿ, ಅದೇ ಸೆಕೆಂಡ್ರಿ. ಒಂದು ಮಹಿಳೆ ಒಂದು ಹುಡುಗಿ ಮೇಲೆ ಕೈ ಮಾಡೋಕೆ ಮೊದಲೇ ಯೋಚನೆ ಮಾಡಬೇಕು, ಅಥವಾ ಕೋಪದಲ್ಲಿ ಒಂದು ಕೆನ್ನೆಗೋ ಅಥವಾ ಎಲ್ಲೋ ಹೊಡೆದು ಬೇರೆ ನೆಲಕ್ಕೆ ಹಾಕೊಂಡು ತುಳಿದು ನೆಲಕ್ಕೆ ಹಾಕೊಂಡು ಆ ಜುಟ್ಟನ್ನು ಇಟ್ಕೊಂಡು ಕಾಲಲ್ಲಿ ಒದಿಯುವಂಥದ್ದು ಇದೆಂಥ ಮಾನವೀಯತೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಸೊ ಫಸ್ಟ್ ನ್ಯೂಸ್ ಏನಂತ ನೋಡೋಣ. ಏನಾಗಿದೆ ಅಂದರೆ, ಅವೆನ್ಯೂ ರೋಡಲ್ಲಿ ಯಾರೋ ಒಬ್ರು ಮಹಿಳೆ ಇರ್ತಾರೆ, ಅವರು ಒಂದು ಕಳ್ತನ ಅಂಗಡಿಗೆ ಹೋಗಿದ್ದಾರೆ. ಅವ್ರ ಹೆಸರು, ಓನರ್ ಹೆಸರು ಬಂದ್ಬಿಟ್ಟು ಬಾಬುಲಾಲ್ ಅಂತ, ಬೇಸಿಕಲಿ ಮಾರ್ವಾಡಿ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ, ಯಾವಾಗ ಅದು ಗೊತ್ತಾಗುತ್ತೋ ಅದಾದ ನಂತರ ಅವ್ರನ್ನ ಹೊಡೆದಿದ್ದಾರೆ. ಇಲ್ಲಿ ಅದೇ ಒಂದು ಹುಡುಗನೋ ಅಥವಾ ಒಂದು ಅಂಕಲೋ ಯಾರಾದರೂ ಇದ್ದರೆ ಅವ್ರು ಹೊಡಿಲಿ, ರಕ್ತ ಬರೋಂಗೆ ಹೊಡಿಲಿ, ಆನಂತರ ಪೊಲೀಸರಿಗೆ ಇಟ್ಕೊಳ್ಳಿ. ಇಲ್ಲ ಮಹಿಳೆಯರಿದ್ದರೆ ಯಾರಾದರೂ ಗೊತ್ತಿರೋ ಮಹಿಳೆಯರ ಕೈಯಲ್ಲಿ ಓಡಿಸ್ಲಿ, ಅದು ಬೇರೆ ಸೆಕೆಂಡ್ರಿ. ಹೆಣ್ಣನ್ನು ಹೊಡಿಯೋದು ಬೇರೆ. ಒಂದು ಪುರುಷ ಒಂದು ಹೆಣ್ಣನ್ನು ಹೊಡೆಯೋದಿದೆಯಲ್ವಾ, ಅದಕ್ಕಿಂತ ದರಿದ್ರ. ನೋಡಿ, ಈ ವಿಡಿಯೋನ ತುಂಬ ಜನ ಯೂತ್ ನೋಡ್ತಿರ್ತಾರೆ. ಒಂದು ಸಜೆಷನ್, ನನ್ನ ಪರ್ಸನಲ್ ಸಜೆಷನು, ಯಾವತ್ತೂ ಕೂಡ ಅದು ಚಿಕ್ಕ ಹುಡುಗಿ ಆಗಿರ್ಬೋದು, ದೊಡ್ಡ ಹುಡುಗಿ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಆಂಟಿ ಆಗಿರ್ಬೋದು, ಹೆಣ್ಣಿನ ಮೇಲೆ ಕೈ ಮಾಡೋಕೆ ಹೋಗಬೇಡಿ. ತುಂಬ ಅಂದರೆ ತುಂಬ ಹುಡುಗಿ ಏನಾದರೂ ಅಂದರೆ, ಒಂದು ಹೆಣ್ಣು ಮನಸ್ಸ ನೊಂದು ಒಂದು ಶಾಪ ಇಟ್ಟಿದ್ದಾಳಂದರೆ ಅದು ತಟ್ಟದೆ ಬಿಡೋದೇ ಇಲ್ಲ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ತುಂಬ ಟ್ರೆಂಡಿಂಗ್ ಆಗ್ತಿರುತ್ತೆ. ಅದು ಯಾವುದೋ ಒಂದು ಗರ್ಲ್ ಫ್ರೆಂಡ್ ಕೈ ಕೊಟ್ಲು ಅಂತ ಕೆನ್ನೆಗೆ ಒಂದು ಜೋರಾಗಿ ಹೊಡೆಯುವಂಥದ್ದು ಅಥವಾ ಕಾಲಲ್ಲಿ ಒದಿಯುವಂಥದ್ದು. ಹಾಗೆ ನೋಡಿ, ಆ ಹುಡುಗಿ ಎಷ್ಟೇ ತಪ್ಪು ಮಾಡಿರಲಿ, ಒಂದು ಹುಡುಗ ಆಗಿರೋನು ಹೆಣ್ಣು ಮೇಲೆ ಕೈ ಮಾಡಬೇಡಿ, ಆಯಿತಾ? ಸೊ ಮತ್ತೆ ನ್ಯೂಸಿಗೆ ಬರೋಣ. ಯಾವುದೇ ಕಾರಣಕ್ಕೂ ಕೈ ಮಾಡಬೇಡಿ. ಸೊ ನ್ಯೂಸ್ ಏನಂದರೆ, ಆ ಥರ ಕಾಲಲ್ಲಿ ಒದಿತಾರೆ. ಅದಾದ ನಂತರ ಅಲ್ಲಿನ ಸ್ಥಳೀಯರು ಕೂಡ ತುಂಬ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಹಲವಾರು ಕನ್ನಡ ಪರ ಸಂಘಟನೆಗಳು ಕೂಡ ಅದು ಯಾರು ಆ ಮಹಿಳೆ ಇರ್ತಾಳೋ, ಅದು ಕಳ್ಳಿನೋ ಬೈ ಮಿಸ್ ಆಗಾಯಿತು, ಅದನ್ನು ಪಕ್ಕಕ್ಕೆ ಇಡೋಣ. ನಿಜವಾದ ಕಳ್ಳಿ ಅಂದರೂ ಕೂಡ ಆ ರೀತಿ ಒದಿಯೋದಕ್ಕೆ ಅಥವಾ ಆ ರೀತಿ ಮಹಿಳೆ ಮೇಲೆ ದೌರ್ಜನ್ಯ ಮಾಡೋದಕ್ಕೆ ಯಾರು ಅಧಿಕಾರ ಕೊಟ್ಟರು ಅಂತ ಅಲ್ಲಿನ ಸ್ಥಳೀಯರು ತುಂಬ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಸೊ ಪೊಲೀಸರು ಯಾವುದೇ ರೀತಿಯಾದ ಆ್ಯಕ್ಷನನ್ನು ತಗೊಂಡಿರಲ್ಲ. ಇದು ಯಾಕೆ ಅಂತ ನಾನು ಇಲ್ಲಿ ಹೈದರಾಬಾದ್ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಹೈದರಾಬಾದಲ್ಲೂ ಕೂಡ ಎಷ್ಟರ ಮಟ್ಟಕ್ಕೆ ಅಂದರೆ ನ್ಯಾಷನಲ್ ಇಶ್ಯೂ ಆಗಿರುತ್ತೆ, ಆದರೂ ಕೂಡ ಪೊಲೀಸರು ಆ ಮಾರ್ವಾಡೀಸ್ ಮೇಲೆ ಯಾವುದೇ ರೀತಿಯಾದ ಆ್ಯಕ್ಷನ್ ತೊಗೊಂಡಿರೋದಿಲ್ಲ. ಅದು ಪೊಲಿಟಿಕಲ್ ಕೂಡ ಸ್ವಲ್ಪ ಲಿಂಕ್ ಇದೆ, ನಾರ್ಮಲ್ ಕೂಡ ಸ್ವಲ್ಪ ಲಿಂಕ್ ಇದೆ. ಸೊ ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಅದು ಹೈದರಾಬಾದ್ ಸ್ಮಾಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಮ್ಮ ಚಿಕ್ಕಪೇಟೆ ಅಥವಾ ಅವೆನ್ಯೂ ರೋಡ್ ಇರುತ್ತಲ್ವ, ಅದೇ ರೀತಿ ಹೈದರಾಬಾದಲ್ಲೂ ಕೂಡ ಒಂದು ಏರಿಯಾದಲ್ಲಿ ಒಂದು ಚಿಕ್ಕ ಗಲ್ಲಿ, ಅಲ್ಲಿ ನಾರ್ಮಲಾಗಿ ಒಂದು ಕಾರು ಅಥವಾ ಒಂದು ಕಾರು ಒಂದು ಬೈಕ್ ಹೋಗೋ ಥರ ಪ್ಲೇಸ್ ಇರುತ್ತೆ. ಅಲ್ಲಿ ಒಂದು ಜ್ಯುವೆಲರ್ಸ್, ದೊಡ್ಡ ಮಾರ್ವಾಡಿ ಅಂಗಡಿಯವ್ರದ್ದು ಜ್ಯುವೆಲರ್ಸ್ ಇರುತ್ತೆ. ಅಲ್ಲಿ ಸ್ಕಾರ್ಪಿಯೋ ಕಾರ್, ಅವ್ರದ್ದೇ ಸ್ಕಾರ್ಪಿಯೋ ಕಾರ್ ಹಾಕೊಂಡು ಅಲ್ಲೇ ಇರ್ತಾರೆ. ಸ್ಕಾರ್ಪಿಯೋ ಕಾರ್ ಅಥವಾ ಯಾವುದೋ ಒಂದು ಕಾರಲ್ಲಿ ಹಿಂದೆ ಒಂದು ಚಿಕ್ಕದ ಟೀ ಮಾರೋರು ಒಬ್ಬರು ಕೆಳ ಸಮುದಾಯದವರು, SC/ST ಅವ್ರದ್ದು ಅಂತ ಅನ್ಕೊಳ್ಳಿ. ಸೊ ಅವ್ರು ಬಂದ್ಬಿಟ್ಟು ಹಾರ್ನ್ ಮಾಡ್ತಾರೆ. ಅವಾಗ ಮಾರ್ವಾಡಿಸಿ ಇದು ಸ್ವಲ್ಪ ಹೊತ್ತು ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ಅದಾದ ನಂತರ ಅವ್ನು ಮತ್ತೆ ಹಾರ್ನ್ ಮಾಡ್ತಾನೆ ಒಂದು 5-10 ನಿಮಿಷ ಬಿಟ್ಟು. ಸೊ ಅವಾಗ ಸ್ವಲ್ಪ ಮಾತಿನ ಚಿಕ್ಕಮಕ್ಕಿ ಆಗುತ್ತೆ. ಅವಾಗ ಮಾರ್ವಾಡಿಸ್ ಏನಿರ್ತಾರೋ ಹೈದರಾಬಾದಲ್ಲಿ, ಆ ಪರ್ಟಿಕ್ಯುಲರ್ ಅಂಗಡಿ ಅವ್ರ ಬಗ್ಗೆ ನಾನು ಹೇಳ್ತಿದ್ದೀನಿ, ಇವರನ್ನ ಅಂದರೆ ಇದನ್ನ ಜಾತಿನಿಂದನೆ, ಅಂದರೆ ಒಂದು ಕೆಳ ಸಮುದಾಯದವನು ಹಾಗೆ ಹೇಗೆ ಅಂತ ಹೇಳ್ಬಿಟ್ಟು ನಿಂದನೆ ಮಾಡಿದ್ದಾನೆ ಅಂತ ಈ ಏನು ಕಂಪ್ಲೇಂಟ್ ಇರ್ತಾನೋ ಅವಾಗ ಕಂಪ್ಲೇಂಟ್ ಕೊಟ್ಟಿರ್ತಾನೆ ಪೊಲೀಸ್ ಸ್ಟೇಷನಲ್ಲಿ. ಆದರೂ ಕೂಡ ಯಾವುದೇ ರೀತಿಯಾದ ಆ್ಯಕ್ಷನನ್ನು ತಗೊಳ್ಳಲ್ಲ. ಏನಕ್ಕಂದರೆ, ನೀವು ಮೋಸ್ಟ್ ಬಿಸ್ನೆಸ್ ಮ್ಯಾನ್ಗಳನ್ನು ನೋಡಿಕೊಂಡ್ರೆ ಮಾರ್ವಾಡಿಸೇ ಇರ್ತಾರೆ. ಆ್ಯಂಡ್ ಪೊಲಿಟಿಕಲ್ ಪಾರ್ಟೀಸ್ಗೆ ಬ್ಯಾಕಪ್ ಅಥವಾ ಫಂಡಿಂಗ್ ಮಾಡೋರು ಕೂಡ ಮಾರ್ವಾಡಿಸೇ ಇರ್ತಾರೆ. ಮತ್ತು ಅಲ್ಲಿನ ಲೋಕಲ್ ಸ್ಥಳೀಯವಾಗಿ ಕೂಡ ಮಾರ್ವಾಡೀಸ್ ತುಂಬ ಸ್ಟ್ರಾಂಗ್ ಇರ್ತಾರೆ. ಎಷ್ಟರ ಮಟ್ಟಕ್ಕೆ ಅಂದರೆ, ಅಲ್ಲಿನ BJP ಕಾರ್ಯಕರ್ತರೇ ಅದರ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ನೋಡಿ, ಈ ರೀತಿ ಮಾಡ್ತಿರೋ ತಪ್ಪು, ಬೇರೆ ಎಲ್ಲಿಂದನೋ ಬಂದು ನಮ್ಮ ಸ್ಥಳೀಯರ ಮೇಲೆ, ಅವರು ಬಿಸ್ನೆಸ್ ಮಾಡ್ಕೊಳ್ಳಿ, ನಮಗೇನು ಅಭ್ಯಂತರ ಇಲ್ಲ, ಆದರೆ ನಮ್ಮ ಸ್ಥಳೀಯರ ಮೇಲೆ ಜಾತಿ ದೌರ್ಜನ್ಯ ಅನ್ನೋದು ಮಾಡ್ತಿದ್ದಾರೆ, ಆದರೂ ಕೂಡ ಆ್ಯಕ್ಷನ್ ತಗೊಳ್ತಿಲ್ಲ ಅಂತ. ಆದರೆ BJP ಅವ್ರು ಏನು ಹೇಳ್ತಾರೆ ಗೊತ್ತಾ, ನೀವು ಗೋ ಬ್ಯಾಕ್ ಮಾರ್ವಾಡೀಸ್ ಅಂತ ಏನಾದರೂ ಅಭಿಯಾನ ಮಾಡಿದ್ರೆ, ನೀವು ಕಾಂಗ್ರೆಸ್ ಅವರು, ಸೊ ನಾವು ಗೋ ಬ್ಯಾಕ್ ರೋಹಿಂಗ್ಯಾ ಮುಸ್ಲಿಮ್ಸ್ ಅಂತ ಅಭಿಯಾನ ಮಾಡ್ತೀವಿ ಅಂತ ಸ್ವತಃ BJP ಅವರು ಹೇಳ್ತಾರೆ. ಅಟ್ಲೀಸ್ಟ್ ಕಾಂಗ್ರೆಸ್ ಅವರಾದರೂ ಏನಾದರೂ ಮಾಡ್ತಾರೆ ಅಂದರೆ ಅವರು ಕೂಡ ಮಾತಾಡೋದಿಲ್ಲ. ಅಷ್ಟು ಪೊಲಿಟಿಕಲ್ ಆಗಿ ಸ್ಟ್ರಾಂಗ್ ಇರ್ತಾರೆ ಮಾರ್ವಾಡೀಸ್ ಅನ್ನೋದು. ಸೊ ಇನ್ನು ಈ ಕಡೆ ಬಂದರೆ, ನಮ್ಮ ಕರ್ನಾಟಕದಲ್ಲೂ ಕೂಡ ಯಾವುದೇ ರೀತಿಯಾದ ಆ್ಯಕ್ಷನ್ ಅನ್ನು ತಗೊಳ್ಳೋಲ್ಲ. ಸದ್ಯಕ್ಕೆ ಇವತ್ತು ಆ್ಯಕ್ಷನ್ ಅನ್ನು ತಗೊಂಡಿದ್ದಾರೆ ಪೊಲೀಸರು. ಇದು ನ್ಯಾಷನಲ್ ವೈಸ್ ಇಶ್ಯೂ ಆದಮೇಲೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅದೇನು ಪ್ರೊಸೀಜರ್ ಇರುತ್ತೋ ಪ್ರೊಸೀಜರ್. ಸೊ ಈ ಮಾರ್ವಾಡೀಸ್ ಬಗ್ಗೆ ಹೇಳ್ಬಿಡ್ತೀನಿ. ಸೊ ಇವಾಗ ಗೋ ಬ್ಯಾಕ್ ಮಾರ್ವಾಡೀಸ್ ಅನ್ನೋದು ಹೈದರಾಬಾದಲ್ಲಿ ತುಂಬ ಟ್ರೆಂಡಿಂಗ್. ಲಾಸ್ಟ್ ಟೈಮ್ ಅಭಿಯಾನ ಮಾಡಿದ್ರು. ಸೊ ಈ ಮಾರ್ವಾಡೀಸ್ ಇಲ್ಲಿ ಬಂದ್ಬಿಟ್ಟು ರಾಜಸ್ಥಾನಲ್ಲಿ ಯಾಕೆ ಇವರು ಆಲ್ ಓವರ್ ಇಂಡಿಯಾ ಕಡೆ ಇರ್ತಾರೆ ಅಂದರೆ, ರಾಜಸ್ಥಾನಲ್ಲಿ ವ್ಯವಸಾಯವನ್ನು ಮಾಡ್ಕೊಂಡಿರ್ತಾರೆ. ಆದರೆ 200-300 ವರ್ಷಗಳ ಹಿಂದೆನೆ ಅಲ್ಲಿ ವ್ಯವಸಾಯ ಮಾಡೋ ಭೂಮಿ ಅನ್ನೋದು ಇರೋದಿಲ್ಲ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ, ವಲಸೆಯನ್ನು ಹೋಗ್ತಾರೆ, ಎಲ್ಲ ಕಡೆ ವಲಸೆ ಹೋಗಿ. ಸೊ ಇವರು ಬಿಸ್ನೆಸ್ ಬಗ್ಗೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಅಂಡ್ ನೀವು ನಾರ್ಮಲ್ ಆಗಿ ಮಾರ್ವಾಡಿ ಸ್ಟ್ರಾಟಜಿ ನೋಡ್ಕೊಂಡ್ರೆ ಸಿಂಪಲ್, 10 ಅಂಗಡಿ ಇತ್ತಾ 10 ಅಂಗಡಿಗಿಂತ ಕಡಿಮೆ ಕೊಡು,
₹1 ಲಾಸ್ ಆದ್ರೂ ಕೂಡ ಪರವಾಗಿಲ್ಲ, ಮತ್ತೆ 10 ಅಂಗಡಿಗಳು ಕೂಡ ಖಾಲಿ ಮಾಡಿಬಿಡ್ತಾರೆ. ಸೊ ಅದಾದ ನಂತರ ನೀನು ಸೇಲ್ ಮಾಡಿದ್ದೆ ರೇಟು. ಇದೇ ಎಕ್ಸಾಂಪಲ್ ಜಿಯೋ ಸ್ಟ್ರಾಟಜಿ. ಸೊ ಇವರು ಎಲ್ಲಾ ಕಡೆ ಹೋಗಿ ಇವರು ಬಿಸ್ನೆಸ್ ಅಲ್ಲಿ ಚೆನ್ನಾಗಿ ಕಲ್ತ್ಕೊಂಡಿರ್ತಾರೆ. ಅಂಡ್ ಬಿಸ್ನೆಸ್ ಅನ್ನೋದು ಇವ್ರದ್ದು ನೆಟ್ವರ್ಕಿಂಗ್ ಚೆನ್ನಾಗಿರುತ್ತೆ. ಇವಾಗ ಎಕ್ಸಾಂಪಲ್ ಏನಾದ್ರು ಒಂದು ಪ್ರಾಡಕ್ಟ್ ಬೇಕಾ, ನಮ್ಮ ಕನ್ನಡಿಗರಿಗೆ ನಮ್ಮ ಕರ್ನಾಟಕದಲ್ಲಿ ಇರೋರ್ದು ಮಾತ್ರ ಗೊತ್ತಿರುತ್ತೆ ಒಂದು ಐಡಿಯಾ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂತ. ಆದ್ರೆ ಈ ಮಾರ್ವಾಡೀಸ್ ನಂಗಂತಲ್ಲ. ಸೊ ಮಾರ್ವಾಡೀಸ್ಗೆ ಆಲ್ ಓವರ್ ಇಂಡಿಯಾ ಮತ್ತೆ ವರ್ಲ್ಡ್ ಅಲ್ಲಿ ಕೂಡ ಒಂದು ನೆಟ್ವರ್ಕ್ ಅನ್ನೋದಿದೆ ಅವ್ರದ್ದು. ಸೊ ಅದಕ್ಕೋಸ್ಕರ ಅವ್ರಿಗೆ ನಾರ್ಮಲ್ ಆಗಿ ಪ್ರಾಡಕ್ಟ್ಸ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಕಡಿಮೆ ಸಿಗುತ್ತೆ. ಸೊ ಅದಕ್ಕೋಸ್ಕರನೇ ಅವರು ತುಂಬಾ ಕಡಿಮೆ ಪ್ರೈಸ್ಗೆ ಸೇಲ್ ಮಾಡೋದು. ಇವಾಗ ಆಲ್ಮೋಸ್ಟ್ ಇಡೀ ಇಂಡಿಯಾದಲ್ಲಿ ಎಲ್ಲಾ ಕಡೆ ಹಳ್ಳಿಗಳಲ್ಲೂ ಕೂಡ ಮಾರ್ವಾಡೀಸ್ ಇದ್ದಾರೆ. ಹಂಗಂತ ಮಾರ್ವಾಡೀಸ್ ಎಲ್ಲ ತಪ್ಪು ಅಂತಲ್ಲ. ಯಾರೋ ಈ ತರ ಇದಾರಲ್ಲ, ಯಾರೋ ಮಹಿಳೆಗೆ ಕಾಲಲ್ಲಿ ಹೋದ್ರಲ್ಲ ಶೂ ಅಲ್ಲಿ, ಅಂತವ್ರು ಮಾತ್ರ ನೀವು 90% ನೋಡ್ಕೊಂಡ್ರೆ ಒಳ್ಳೆಯವರೇ ಇರ್ತಾರೆ. ಕೆಲವೊಂದು 10% ಅವ್ರು ಮಾತ್ರ ಲೈಕ್ ಅವ್ರನ್ನೇನು ಮಾಡೋಕ್ಕಾಗಲ್ಲ. ಕೇವಲ ಮಾರ್ವಾಡೀಸ್ ಅಂತಲ್ಲ, ಎಲ್ಲದರಲ್ಲೂ ಕೂಡ ಇದ್ದಾರೆ ಮಾರ್ವಾಡೀಸ್. ಈಗ ಅವೆನ್ಯೂ ರೋಡಲ್ಲಿ ಆಗಿರ್ಬೋದು ಅಥವಾ ಏನು SP ರೋಡಲ್ಲಿ ಆಗಿರ್ಬೋದು, ಒಂದು ಪರ್ಸ್ನಲ್ ಹೇಳೋದಾದ್ರೆ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ, ತುಂಬಾ ಚೆನ್ನಾಗಿರ್ತಾರೆ, ತುಂಬಾ ಇದ್ರಲ್ಲಿ ಇರ್ತಾರೆ. ಬಟ್ ವ್ಯಾಪಾರಸ್ಥರು ಅವ್ರ ಮೇಲೆ ಪದೇ ಪದೇ ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ, ತುಂಬಾ ಕಡಿಮೆ ಕೊಡ್ತಾರೆ ಅಥವಾ ಅವ್ರ ಹತ್ರ ನಾವು ಕಾಂಪೀಟ್ ಮಾಡೋಕ್ಕಾಗಲ್ಲ ಬಿಡಲ್ಲ ಅಂತ. ಸೊ ಅದು ವ್ಯಾಪಾರಸ್ಥರು ಬಿಟ್ಟಂಥದ್ದು. ಏನೇ ಆಗಲಿ, ಈಗೇನು ಮಹಿಳೆಯ ಮೇಲೆ ಒದ್ದಿದಾರೋ ಅವ್ರ ವಿರುದ್ಧ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋಬೇಕು. ಮಹಿಳಾ ಏನು ಆಯೋಗ ಇದೆಯೋ ಅದು ಕೂಡ ಇದ್ರ ಬಗ್ಗೆ ರೆಸ್ಪಾಂಡ್ ಮಾಡಬೇಕು. ಮತ್ತೆ ಹಲವು ನ್ಯಾಷನಲ್ ಇಶ್ಯೂ ಆಗಿತ್ತು. ಏನು ಈ ತರ ಬೆಂಗಳೂರಲ್ಲಿ ಸೆಕ್ಯೂರಿಟಿ ಇಲ್ವಾ ಅಥವಾ ಬೆಂಗಳೂರಲ್ಲಿ ಇದಿಲ್ವಾ, ಈ ತರ ಒಂದು ಮಹಿಳೆಯ ಮೇಲೆ ಕೈ ಮಾಡ್ತಾರ ಅಂತ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಈಗ ಸದ್ಯಕ್ಕೆ ಅರೆಸ್ಟ್ ಆಗಿದ್ದಾರೆ ಅಂಗಡಿ ಶಾಪ್ ಓನರು, ಮತ್ತೆ ಅಲ್ಲಿ ಯಾರ್ಯಾರು ಅಟ್ಯಾಕ್ ಮಾಡಿದ್ರು ಆ ಮಹಿಳೆಯ ಮೇಲೆ. ನೋಡಿ, ಅವ್ರು ಎಷ್ಟೇ ತಪ್ಪು ಮಾಡಿದ್ರು ಕೂಡ ಮಹಿಳೆ ಅನ್ನೋರು ಅವ್ರ ಮೇಲೆ ಕೈ ಮಾಡೋದು ಒಂದು ಪುರುಷ ಆಗಿ ತಪ್ಪು. ಅದಕ್ಕೋಸ್ಕರ ನಮ್ಮ ಕಾನೂನಲ್ಲೂ ಕೂಡ ಒಂದು ಮಹಿಳೆಯನ್ನ ಅರೆಸ್ಟ್ ಮಾಡ್ಬೇಕಂದ್ರೆ ಅಥವಾ ಹೊಡಿಬೇಕಂದ್ರೆ ಏನೇ ಮಾಡ್ಬೇಕಂದ್ರೂ ಕೂಡ ಮಹಿಳಾ ಪೊಲೀಸೇ ಇದು ಮಾಡಬೇಕು. ಯಾವುದೇ ಕಾರಣಕ್ಕೂ ತುಂಬ ಜನ ನೋಡ್ತಿರ್ತಾರೆ, ಯೂತ್ ಆಗಲಿ ದೊಡ್ಡವರಾಗಲಿ ಏನೇ ಆಗಲಿ ನೋಡಿ, ಗಂಡ ಹೆಂಡತಿ ಜಗಳ ಬೇರೆ, ಅದು ಬಿಟ್ಟು ಮಕ್ಕಳಾಗಿರ್ಬೋದು ಅಥವಾ ವಯಸ್ಸಾದವರು, ಆಂಟಿ, ಲವ್ವರು, ಎಕ್ಸ್ ಗರ್ಲ್ ಫ್ರೆಂಡು ಏನೇ ಆಗಲಿ ಒಂದು ಮಹಿಳೆ ಮೇಲೆ ಯಾವತ್ತೂ ಕೂಡ ಕೈ ಮಾಡೋಕೆ ಹೋಗಬೇಡಿ. ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಕಾಲಯ ತಸ್ಮೈ ನಮಃ ಅಂತ ಅನ್ಕೊಳ್ಳಿ, ಎಲ್ಲ ಕಾಲವೇ ಉತ್ತರ ಕೊಡುತ್ತೆ. ಏನೇ ಆಗಲಿ ಈ ರೀತಿ ಮಹಿಳೆಯ ಮೇಲೆ ದೌರ್ಜನ್ಯ ಮಾಡಿರೋದು, ಕಾಲಲ್ಲಿ ಅದು ಕೂಡ ಶೂ ಹಾಕೊಂಡು ಒದ್ದಿರೋದ್ರ ಬಗ್ಗೆ ನೀವೇನು ಹೇಳ್ತೀರಾ? ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ.